ಕೊಬ್ಬರಿ ಟೆಂಡರ್ ವಿಚಾರವಾಗಿ ಸಾಕಷ್ಟು ಜನ ನನಗೆ ಮೆಸೇಜು ಮಾಡ್ತೀರಾ, ಫೋನ್ ಮಾಡಿದಾಗೆಲ್ಲ ಹೆಂಗ್ ಗುರು ಅವ್ರು ಆ ಪೇಜಲ್ಲಿ ಆ ರೇಟ್ ಹಾಕವ್ರೆ, ಈ ರೇಟ್ ಹಾಕವ್ರೆ, ಈ ಪಟ್ಟಿ ರೇಟ್ ಹಾಕು ನನಗೆ ಅಂತ ಹೇಳ್ತೀರಾ. ಅಲ್ರೋ ಮರೆಯ, ನಿಮ್ಮ ಕೊಬ್ಬರಿ ದರ ಒಳ್ಳೆ ದರ ನಿಮಗೆ ಸಿಗಬೇಕು ಅಂತ ಅನ್ನೋದೇ ಇಲ್ಲ ನಿಮಗೆ. ನಾನು ಇತ್ತೀಚೆಗೆ ನಾನೇ ಬದಲಾಗ್ಬಿಟ್ಟಿದ್ದೀನಿ. ಹೆಂಗೆ ಅಂತಂದ್ರೆ ಬರೀ ಟೆಂಡರ್ ಹಾಕ್ತಿದ್ದೆ, ಏನು ಕನಿಷ್ಠ ಗರಿಷ್ಠ ಮಾದರಿ ಅಂತೇಳಿ. ಈಗ ಏನ್ ಮಾಡಿದೀನಿ, ಪಟ್ಟಿ ಅಂತಾನು ಸೇರ್ಸಿ ಹಾಕ್ತೀನಿ. ಏನ್ ಮಾಡಕ್ಕಾಗಲ್ಲ, ಈಗ ನಿಮಗೆ ಏನ್ ಬೇಕು ಅದನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಸಾಮಾಜಿಕ ಜಾಲತಾಣ ಜೊತೆಗೆ ನಾನೊಬ್ಬ ರೈತನಾಗಿರೋದ್ರಿಂದ ಆ ಕೆಲಸ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಟೆಂಡ್ರಲ್ಲಿ ಏನು ನೋಡಿ, ಈಗ ಅರಸೀಕೆರೆಯಲ್ಲಿ ಒಂದು ದರ ಆಗುತ್ತೆ, ತಿಪ್ಟೂರಲ್ಲಿ ಒಂದು ದರ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಟೆಂಡರ್ ವಿಚಾರಕ್ಕೆ ನಾನು ಮಾತಾಡ್ತೀನಿ. ಈಗ ತಿಪ್ಟೂರಲ್ಲಿ ಅಡ್ಜಸ್ಟ್ಮೆಂಟ್ ಟೆಂಡರ್ ಇಲ್ಲ. ಸೊ ಈಗ ಬರೀ ಸೋಮವಾರ ಮತ್ತು ಗುರುವಾರ ಏನ್ ಟೆಂಡರ್ ಆಗುತ್ತೆ ಅದು ಫೈನಲ್. ನೆಕ್ಸ್ಟ್ ನೀವೇನಾದ್ರೂ ಅಂದ್ರೆ ಕರೆಕ್ಷನ್ ಮಾಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ವೀಕಲ್ಲೇ ನೀವು ಟೆಂಡರ್ ಹಾಕ್ಬೇಕು. ಆದ್ರೆ ವ್ಯಾಪಾರಸ್ಥರಿಗೆ ನೀವು ಅನುಕೂಲ ಮಾಡಿಕೊಟ್ಟಂತ ಒಂದು ಕೆಲಸ ಏನಂತದ್ ಗೊತ್ತಾ, ಇಲ್ಲಿ ಸಿಂಪಲ್. ಈಗ ನೋಡಿ, ಸೋಮವಾರ ಇಲ್ಲಿ ಟೆಂಡರ್ ಆಗುತ್ತೆ, ಮಂಗಳವಾರ ಅಲ್ಲಿ ಏನ್ ಮಾಡ್ತಾರೆ ಎಗೇನು ಅರಸೀಕೆರೆಯಲ್ಲಿ ಇಲ್ಲಿ ಏನು ಇಲ್ಲಿ ಅಡ್ಜಸ್ಟ್ಮೆಂಟ್ ಟೆಂಡರ್ ಮಾಡ್ಕೊಳಕ್ ಆಗ್ದಲ್ಲ ಇರೋದನ್ನ ಅಲ್ಲೇ ಅಡ್ಜಸ್ಟ್ಮೆಂಟ್ ಟೆಂಡರ್ ತರ ಮಾಡ್ಕೊಂಡ್ಬಿಡ್ತಾರೆ. ಈಗ ಒಂದು ಉದಾಹರಣೆಗೆ ಇಲ್ಲಿ 35,000 ಆದ್ರೆ ಅಲ್ಲೇನ್ ಮಾಡ್ತಾರೆ, ಮಾರ ದಿವಸ 34,000 ಕಿದಾಕ್ತಾರೆ. ಸೊ ಇಲ್ಲಿ ಗುರುವಾರ 38,000 ಆದ್ರೆ ಮತ್ತೆ ಶುಕ್ರವಾರ ಅಲ್ಲೇನ್ ಮಾಡ್ತಾರೆ 36,000ಕ್ಕೋ 34,000ಕ್ಕೋ ಕಿದಾಕ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಏನಂದ್ರೆ, ಒಂದ್ ಕಡೆ ಕಮಿಷನ್ ಏಜೆಂಟ್ ಪೂರ್ತಿ ಸ್ಮ್ಯಾಶ್ ಆಗ್ತಾರೆ. ಟ್ರೇಡರ್ಗಳ ಒಂದು ವಿಚಾರಕ್ಕೆ ಬಂದಾಗ ಕಮಿಷನ್ ಏಜೆಂಟ್ ಬೇಕು. ಕಮಿಷನ್ ಏಜೆಂಟ್ ಇಲ್ಲ ಅಂತಂದ್ರೆ APMC ನಡೆಯಲ್ವಾ? ಖಂಡಿತ ನಡೆಯುತ್ತೆ. ಆದ್ರೆ ಒಂದಿಷ್ಟು ಹಣಕಾಸಿನ ಒಂದು ಸರ್ಕ್ಯುಲೇಟ್ ಆಗ್ಬೇಕಲ್ಲ, ಆ ಕೆಲಸವನ್ನ ಸಾಲ ಕೊಡೋ ವಿಚಾರನ ಕಮಿಷನ್ ಏಜೆಂಟೇ ಮಾಡೋದು. ನಿಮ್ ತಾತ ಮುತ್ತಾತರ ಅಪ್ಪಂದಿರನ್ನ ಕೇಳ್ರಿ ನೀವು. ನನಗಂತೂ ಗೊತ್ತು ಆ ವಿಚಾರ. ನಾನು ವೈಯಕ್ತಿಕವಾಗಿ ಒಂದಿಷ್ಟು ಸಾಲನೂ ಇಸ್ಕೊಂಬಂದಿದ್ದೀನಿ, ಕೆಲಸನೂ ಮಾಡಿದ್ದೀನಿ, ನಮ್ ತೋಟಕ್ಕೆ ಬೇಕಾಗಿರೋ ಕೆಲಸನೂ ಮಾಡಿಸಿದ್ದೀನಿ. ಸೊ ಈ ಒಂದು ವಿಷಯ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಕಮಿಷನ್ ಏಜೆಂಟ್ ಉಳ್ಕೋಬೇಕು. ಕಮಿಷನ್ ಏಜೆಂಟ್ ಉಳ್ಕೊಂಡ್ರೆ APMCಗೆ ಒಂದು ವ್ಯಾಲ್ಯೂನು ಇರುತ್ತೆ, ರೈತನಿಗೂ ಕೂಡ ಒಂದು ಆರ್ಥಿಕವಾದಂತ ಸಪೋರ್ಟ್ ಸಿಗುತ್ತೆ. ನಾನು ಇಲ್ಲಿ ಏನ್ ಹೇಳಕ್ ಬಂದೆ ಅಂತಂದ್ರೆ, ಅಡ್ಜಸ್ಟ್ಮೆಂಟ್ ಟೆಂಡರ್ ಅಂತಕ್ಕಂಥ ವಿಚಾರ APMC ಕೇವಲ ತಿಪ್ಟೂರ್ ಒಂದೇ ಬದಲಾವಣೆ ಅಲ್ಲ, ಎಲ್ಲಾ APMCಗಳು ಬದಲಾವಣೆ ಆಗಬೇಕು. ಗರಿಷ್ಠವಾದಂತ ಟೆಂಡರ್ ಏನಾಗುತ್ತೆ ಅದನ್ನೇ ಪಟ್ಟಿ ಮಾಡಬೇಕು. ಇಷ್ಟೇ ನನ್ನ ವಾದ, ಬೇರೆ ಇನ್ನೇನಿಲ್ಲ. ನಮಸ್ಕಾರ.